ಡೆಂಗಿ ಕೇಸ್ ತುಂಬ ಪಾಸಿಟಿವ್ ಕೇಸ್ಗಳು ಬರ್ತಾ ಇವೆ. ಇದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸರ್ಕಾರ ಒಂದು ಹೆಜ್ಜೆ ಇಟ್ಟಿದೆ. ಈಗಾಗಲೇ 1700ಕ್ಕೂ ಹೆಚ್ಚು ಡೆಂಗಿ ಕೇಸ್ಗಳು ದಾಖಲಾಗಿವೆ. ಹೀಗಾಗಿಯೇ ಈಗ BMRCL ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಎಚ್ಚೆತ್ತುಕೊಂಡಿದೆ. ಮೆಟ್ರೋ ನಿಲ್ದಾಣದ ಸುತ್ತಮುತ್ತ ಸ್ವಚ್ಛತೆ ಕಾಪಾಡುವಂತೆ ಸೂಚನೆಯನ್ನು ಕೊಡಲಾಗಿದೆ. ನಿಂತ ನೀರು, ಮಳೆ ನೀರು, ಹಸಿ ಕಸ, ಸೊಳ್ಳೆಗಳ ಮೊಟ್ಟೆ ಶೇಖರಣೆ ಇದ್ಯಾವುದು ಕೂಡ ಆಗಬಾರ್ದು ಅಂತ ಪ್ರದೇಶಗಳನ್ನು ಸ್ವಚ್ಛಗೊಳಿಸಬೇಕು. ಇಡೀ ಪ್ರದೇಶವನ್ನು ಸ್ವಚ್ಛವಾಗಿಡಬೇಕು. ನಿಲ್ದಾಣದಲ್ಲಿ ದಿನಕ್ಕೆ 2 ಬಾರಿ ಔಷಧಿ ಸಿಂಪಡಣೆ ಆಗಬೇಕು ಅಂತ ಈಗಾಗಲೇ BMRCL ತಮ್ಮವರಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದೆ. ಅದಕ್ಕೆ ತಕ್ಕ ಹಾಗೆ ನಾವು ನೋಡ್ತಾ ಇದ್ದೀವಿ. BMRCLನ ಸುತ್ತಮುತ್ತ ಭಾಗದಲ್ಲೂ ಕೂಡ ಈಗಾಗಲೇ ಸಿಂಪಡಣೆಗಳು ಕೂಡ ಶುರು ಆಗಿವೆ. ನೋಡಿ, ನಾವು ತೋರಿಸ್ತಾ ಇದ್ದೀವಿ BMRCLನಲ್ಲಿ ಮೆಟ್ರೋ ರೈಲು ನಿಲ್ದಾಣದಲ್ಲಿ ಯಾವ ರೀತಿ ಈ ಕೀಟನಾಶಕಗಳನ್ನು ಬಳಸಲಾಗ್ತಾ ಇದೆ, ಯಾವ ರೀತಿ ಫಾಗ್ ಹಾಕಲಾಗ್ತಾ ಇದೆ, ಔಷಧಿ ಸಿಂಪಡಣೆ ಮಾಡಲಾಗ್ತಾ ಇದೆ, ಅದೆಲ್ಲವನ್ನೂ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ಸುತ್ತಮುತ್ತಲಿನ ಭಾಗದಲ್ಲೂ ಕೂಡ ಈಗಾಗಲೇ ಸ್ಪ್ರೇ ಕಾರ್ಯ ಶುರುವಾಗಿದೆ. ಸೊಳ್ಳೆಗಳು ನಿಂತ ನೀರಾಗಿರ್ಬೋದು, ಮಳೆ ನೀರಾಗಿರ್ಬೋದು, ಹಸಿ ಕಸ ಅಲ್ಲಿ ಸೇರಿರುವಂಥ ಪ್ರದೇಶಗಳು, ಅಲ್ಲೆಲ್ಲ ಕಡೆಗೆ ಸ್ವಚ್ಛತೆಯನ್ನು ಮೇಂಟೈನ್ ಮಾಡಬೇಕು. ಕ್ಲೆನ್ಲಿನೆಸ್ ಮೇಂಟೈನ್ ಆಗಬೇಕು. ಸ್ಪ್ರೇಸ್ ಆಗಬೇಕು. ಈ ಫಾಗಿಗೆ ಹಾಕುವಂಥದ್ದು ಇದೆಯಲ್ಲ, ಅದೆಲ್ಲದೂ ಕೂಡ ಆಗಬೇಕು. ಈ ಮುಖಾಂತರ ಡೆಂಗಿಯನ್ನು ತಡೆಗಟ್ಟಬೇಕು.